ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಫಕೀರಮ್ಮ. ಇವತ್ತು ರವಿವಾರದ ವಿಡಿಯೋ ಇದು, ದಿನಚರಿ ವಿಡಿಯೋ. ಬೆಳಗ್ಗೆ ಎದ್ದು ರೊಟ್ಟಿ ಮಾಡಿದ್ದೀನಿ. ರೊಟ್ಟಿ ಮಾಡಿ ಪಚಡಿ ಮಾಡ್ಬೇಕಂತೇಳಿ ಎಲ್ಲ ತಯಾರು ಮಾಡಿಟ್ಕೊಂಡೆ. ಸಬ್ಬಸ್ಗೆ ಪಲ್ಯ ಮಾಡ್ಬೇಕಂತೇಳಿ ಅದನ್ನ ತೊಗೊಂಡಿಟ್ಕೊಂಡೆ. ಇನ್ನೂ ಹೆಚ್ಚಿದ್ದಿಲ್ಲ. ಪಚಡಿ ಮಾಡೋಕೆ ಎಲ್ಲ ರೆಡಿ ಮಾಡಿಕೊಂಡು ಹೆಚ್ಚಿಟ್ಕೊಳಕತ್ತೆ ನೋಡ್ರಿ. ಹೆಣ್ಮಕ್ಳದ್ದು ಮುಗಿಯೋದೇ ಇಲ್ರಿ, ಎಷ್ಟು ಮಾಡಿದ್ರು ಕೆಲಸ. ಹಂಗೆ ಮಾಡೋದು ಎಷ್ಟು ಮಾಡಿದ್ರು ಅಷ್ಟು. ಮಕ್ಕಳೊಂದು ಮನೆಯಾಗ ಇರ್ತಾರಲ್ರಿ, ಇವತ್ತು ಡಬ್ಬಿ ಕಟ್ಟೋದೇನು ಇರೋದಿಲ್ಲ. ಅದಕ್ಕೆ ರೊಟ್ಟಿನ ಮಾಡಿಬಿಟ್ರಾತು. ರೊಟ್ಟಿ ಪಲ್ಯ ಮಾಡಿಕೊಟ್ರೆ ತಿಂತಾರೆ ಅಂಥೇಳಿ ಬೆಳಗ್ಗೆ ಎದ್ದು ಕೂಡಲೇ ರೊಟ್ಟಿ ಮಾಡಾಕತ್ತೆ ನೋಡ್ರಿ. ನಮ್ದು ರವಿವಾರ ಬಂದ್ರೆ ಹಬ್ಬ ಬಂದಂಗೆ ರೀ. ಸೊ ಯಾಕೆ ಶಾಲೆ ಸೂಟಿ ಕೊಡ್ತೈತಿ ಅನಿಸ್ತೈತಿ. ಮನ್ಯಾಗ ಬರೀ ಆಟ ಆಡೋದು, ದಗ್ದುಳಿದು, ಕಾಡ್ತನ ಮಾಡೋದು. ಹುಡುಗರು ಅದನ್ನ ಮಾಡ್ತಾವೆ. ಆಮೇಲೆ ಪಚಡಿ ಮಾಡ್ಕೊತನ ಅವ್ರಿಗೆ ಚಹಾ ಕಾಯಿಸ್ಕೊಟ್ಟೆ. ಮತ್ತು ನಮ್ಮ ಅಜ್ಜಾರದು ಇದ್ರು, ನಮ್ಮ ಅಮ್ಮಾರಿಗೆ ಅವ್ರಿಗೂ ಚಹಾ ಕಾಯಿಸ್ಕೊಟ್ನಿ. ಕಾಯಿಸ್ಕೊಟ್ಟು ಹಾಗೆ ಸಬ್ಬಸ್ಗಿನೂ ಹೆಚ್ಚಿಟ್ಕೊಂಡು ಸ್ವಲ್ಪ ಬ್ಯಾಳೆ ನೆನೆ ಹಾಕಿದ್ದೆ, ತೊಗರಿ ಬೇಳೆ. ನೋಡಿ ಪಲ್ಯ ಕಡ್ಡಾಡಿಸಿ ಪಚಡಿ ಮಾಡಿದ್ನಿ. ಮತ್ತು ಇವತ್ತು ಕಸ ಹೊಡಿಬೇಕ್ರಿ. ಕಸ ಹೊಡೆದು ಕಲ್ಲು ಒರೆಸಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು. ಇವತ್ತು ಮನೆ ದೇವರು ನಮ್ಮದು ಬೀರಪ್ಪಜ್ಜಂದು ರವಿವಾರ ಬೀರಪ್ಪಜ್ಜನ ವಾರ ರೀ. ನೀವು ಯಾವ ದೇವರು ಬಿಟ್ಟರೆ ನಡಿತೈತಿ, ನಿಮ್ಮ ಮನೆ ದೇವ್ರನ್ನ ಬಿಡಬೇಡ್ರಿ. ದೇವರಿಗೆ ಹೋಗ್ರಿ, ನಿಮ್ಮ ಮನೆ ದೇವರಿಗೆ ಹೋಗ್ರಿ. ಮೇನ್ ಯಾವ ದೇವರು ಬಿಟ್ರೂ ನಿಮ್ಮ ಮನೆ ದೇವ್ರನ್ನ ಬಿಡಬೇಡ್ರಿ. ದೇವರಿಗೆ ನಡ್ಕೋರಿ. ಒಟ್ಟು ದೇವರಿಗೆ ಯಾರು ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ ಅಂತಾರಲ್ಲ, ಸುಳ್ಳಲ್ರಿ ಅದು. ನಮ್ಮವ್ರು ಅನಿಸ್ಕೊಂಡವ್ರು ಯಾರಾದರೂ ಒಂದಿನ ಕೈ ಬಿಡ್ಬೋದು. ಆದ್ರೆ ದೇವ್ರನ್ನ ನಂಬಿದ್ರೆ, ದೇವ್ರನ್ನ ನೆನೆಸ್ಕೊಂಡ್ರೆ, ದೇವ್ರನ್ನ ಪೂಜೆ ಮಾಡಿದ್ರೆ ಒಟ್ಟು ವೇಸ್ಟ್ ಆಗಲ್ಲ ಅಂತ ತಿಳ್ಕೊರಿ. ಎಂದಾರ ಒಂದಿನ ಕೈ ಹಿಡಿತಾನ ದೇವ್ರು. ಒಟ್ಟು ದೇವ್ರನ್ನ ನಂಬ್ರಿ. ಮನುಷ್ಯರ ನಂಬೋಕ್ಕಿಂತ ಜಾಸ್ತಿ ದೇವ್ರನ್ನ ನಂಬ್ರಿ ಅಂತ ನಾ ಹೇಳ್ತೀನಿ. ನಂದೊಂದು ಒಂದು ಮನಸ್ಸಿನ ಭಾವನೆ ಇದು. ಮತ್ತು ಹುಡುಗಿ ತಿಂತೇನಂದ್ಲರಿ, ಅದಕ್ಕೆ ರೊಟ್ಟಿ ಹಚ್ಕೊಟ್ಟು ಬನ್ನಿ. ಆಮೇಲೆ ಕಲ್ಲು ಒರ್ಸಾಕತ್ತೆ ನೋಡ್ರಿ. ಕಲ್ಲು ಒರೆಸಿ ಜಳಕ ಮಾಡ್ಕೊಂಡು ಬಂದೆ. ಜಳಕ ಮಾಡ್ಕೊಂಬಂದು ಪೂಜೆ ಮಾಡಿದ್ನಿ ರೀ. ಪೂಜೆ ಮಾಡಿ ಐತ್ಯಾರದ್ದು ಹಿಂಗಾಗತ್ತೆ ನೋಡ್ರಿ. ರವಿವಾರದ ಪೂಜೆ ಇದು. ಇಷ್ಟು ಮಾಡೋಕೆ ಬೇಕು ವಾರ. ಇಷ್ಟು ಮಾಡತ್ತೇನು ದಿನ, ಇಷ್ಟು ಮಾಡತ್ತೇನೆ. ಅಂದರೆ ರವಿವಾರ ಏನೋ ಒಂದು ಸ್ಪೆಷಲ್. ನಮ್ಮ ಮನೆ ದೇವ್ರ ವಾರ ಅಲ್ಲ, ಅದು ಏನೋ ಒಂದು ರೀತಿ ಬೇರೆ ಇರುತ್ತೆ. ಆವತ್ತಿನ ದಿನ ಬೇರೆನ ಪೂಜೆ ಮಾಡ್ತೇನೆ. ಮತ್ತು ಪೂಜೆ ಮುಗಿಸ್ಕೊಂಡು ಮತ್ತು ಗುಡಿಗೆ ಹೋಗೋಕೆ ತಯಾರು ಮಾಡ್ಕೊಳಕತ್ತೀನಿ. ಗುಡಿಗೆ ಬಾಳೆಹಣ್ಣು, ಹೂವು, ಸಕ್ರೆ, ಉದ್ದಿನ ಕಡ್ಡಿ ತೊಗೊಂಡು ಮತ್ತು ಬೀರಪ್ಪಜ್ಜಗೆ ಅಲ್ಲೇ ನಮ್ಮ ಮನೆ ಮುಂದೆ ಅದಾನ್ರಿ ಬೀರಪ್ಪಜ್ಜ. ಮತ್ತು ಅವ್ನ ಗುಡಿಗೆ ಬಂದು ನೋಡ್ರಿ. ಗುಡಿಗೆ ಬಂದಾಗ ಬೀರಪ್ಪನ ಗುಡಿಯಾಗ ಗಣಪನ ಇಟ್ಟಾರಿ. ಮತ್ತು ಅದೊಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಮತ್ತು ಬಂದು ಹಣ್ಣು ಕಾಯಿ ಇದು ಬಾಳೆಹಣ್ಣು ಅದು ಏರಿಸಿ ನಮಸ್ಕಾರ ಮಾಡ್ಕೊಂಡು ಒಂದು 5-10 ನಿಮಿಷ ಅಲ್ಲೇ ಕುತ್ಕೊಂಡು ಬಂದು ನೋಡ್ರಿ. ಮತ್ತು ಮನೆಗೆ ಬಂದು ಅರ್ಬಿ ಅದು ಇದ್ದು ರೀ. ಅರ್ಬಿ ಅದು ಒಗೆದು ಹಾಕಿ ಒಣಾಕ್ ಬಂದು ಆಮೇಲೆ ರಾತ್ರಿ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೆ ನೋಡ್ರಿ. ರಾತ್ರಿ ಇವತ್ತು ಆಳಂಬಿ ತಂದಿದ್ರು, ಅಂದ್ರೆ ಮಶ್ರೂಮ್ ಅಂತಾರಲ್ಲ, ಮಶ್ರೂಮ್ ಸಾರು ಮಾಡಿದೆ. ಶ್ರಾವಣ ಅಲ್ರಿ, ಈಗ ಚಿಕನ್ ಅದು ಮಾಡೋಂಗಿಲ್ಲ ನಾವು. ಅದಕ್ಕೆ ಮಶ್ರೂಮ್ ತಂದಿದ್ರು. ಮಶ್ರೂಮ್ ಸಾರು ಮಾಡಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು, ಮತ್ತು ನಮ್ಮ ಅಜ್ಜ ಅಮ್ಮರಿಗೆ ಹಾಕ್ಕೊಟ್ಟು, ಆಮೇಲೆ ಹುಡುಗರಿಗೆ ಹಾಕ್ಕೊಟ್ಟು ನಾನು ಊಟ ಮಾಡಿ ಮಕ್ಕೋಬೇಕಂದ್ರೆ 11 ಗಂಟೆ ಆಯ್ತು ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.